ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಮೇನಿಯಾ. ಕೋಲಾರ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ ಹಾಲಿ ಮಾಜಿ ಪ್ರಧಾನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ ಖಡಕ್ ಮಾತು. ರಾಜ್ಯದ 28 ಕ್ಷೇತ್ರ ಕೊಡುಗೆ ನೀಡುವ ಭರವಸೆ. ನಿಜವಾದ ಜೆಡಿಎಸ್ ಕಾರ್ಯಕರ್ತರು ಸುಧಾಕರ್ಗೆ ಮತ ನೀಡಲು ಕರೆ. ಚಿಕ್ಕಬಳ್ಳಾಪುರದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತ. ಮಾಡಿದ ಸಾಲಕ್ಕೆ ಬರೆ ಹಾಕಿಸಿಕೊಂಡು ಆಸ್ಪತ್ರೆ ಸೇರಿದ ಬಡಪಾಯಿ. ಕ್ರಮಕ್ಕೆ ಜೀವಿಕಾ ಆಗ್ರಹ. ಮಾಲೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪ್ರಚಾರ. ಮಲೇಶ್ ಬಾಬು ಪರ ಮತಯಾಚನೆ. ಮುನಿಸ್ವಾಮಿ ತ್ಯಾಗಕ್ಕೆ ಶಹಬಾಷ್ ಗಿರಿ ನೀಡಿದ ಮಾಜಿ ಪ್ರಧಾನಿ. ವಾರ್ತೆಗಳ ವಿವರ. ಪ್ರಧಾನಿಯಾದ ನಂತರ 2ನೇ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮ್ಮದೇ ಶೈಲಿಯಲ್ಲಿ ಮೋಡಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ನೆಲದ ಸಂತ ಕೈವಾರದ ತಾತಯ್ಯ, ಈ ನೆಲದ ವಿಶ್ವ ಪ್ರಖ್ಯಾತ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮೋದಿ ಸ್ಮರಿಸಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವ ಪ್ರಸಿದ್ಧ ನಂದಿ ಗಿರಿಧಾಮ ಕೋಲಾರಮ್ಮನನ್ನು ಸ್ಮರಿಸುವ ಜೊತೆಗೆ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ನೀಡಿದ್ದಾರೆ. 30 ನಿಮಿಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ನೆರೆದಿದ್ದ ಲಕ್ಷಾಂತರ ಮಂದಿಯನ್ನು ಮೋಡಿ ಮಾಡುವಲ್ಲಿ ಯಶಸ್ವಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡದಲ್ಲಿಯೇ ಮಾತು ಆರಂಭಿಸಿ ಭಾರತ್ ಮಾತಾ ಕಿ ಜೈ ಎಂದರು. ಅಲ್ಲದೆ ಚಿಕ್ಕಬಳ್ಳಾಪುರ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು ಎಂದು ಕನ್ನಡದಲ್ಲಿ ಮಾತು ಆರಂಭಿಸಿ ಸಂತ ಕೈವಾರ ತಾತಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ ಪುಣ್ಯಭೂಮಿಗೆ ನಮನ ಸಲ್ಲಿಸಿದರು. ಇನ್ನು ಈ ಭಾಗದ ನೀರಾವರಿ ಸಮಸ್ಯೆಯ ಬಗ್ಗೆ ಪ್ರಸ್ತಾಪ ಮಾಡಿದ ಪ್ರಧಾನಿ ನೀರಿನ ಸಮಸ್ಯೆ ನಿವಾರಣೆಗೆ ಎಲ್ಲ ಪ್ರಯತ್ನ ಮಾಡುವ ಭರವಸೆಯನ್ನೂ ನೀಡಿದರು. ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳ ನೀರಿನ ಸಮಸ್ಯೆ ನಿವಾರಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು. ಅಲ್ಲದೆ ಉಭಯ ಜಿಲ್ಲೆಗಳಲ್ಲಿ ಈಗಾಗಲೇ 150 ಅಮೃತ ಸರೋವರ ಯೋಜನೆಯಡಿ ಕಾಮಗಾರಿ ನಡೆಯಲಾಗಿದೆ. ಜೊತೆಗೆ ಉಭಯ ಜಿಲ್ಲೆಗಳ 2.7 ಲಕ್ಷ ಕುಟುಂಬಗಳಿಗೆ ನಲ್ಲಿ ಮೂಲಕ ನೀರು ನೀಡಲಾಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು. संत कैवारा तातैया और सब एम विश्वेश्वरैया की इस धरती पर आप सभी जनता जनार्दन के दर्शन, ये मेरा बहुत बड़ा सौभाग्य है. साथियों, फर्स्ट फेज की वोटिंग ने देश का उत्साह बढ़ा दिया है और ये उत्साह मुझे यहां भी नजर आ रहा है. पहले फेज में वोटिंग एनडीए के पक्ष में हुई है, विकसित भारत के पक्ष में हुई है. और मैं आदरणीय देवेगौड़ा जी का हृदय से आभार व्यक्त करता हूं. 90 साल की आयु में जो ऊर्जा है, जो कमिटमेंट है, मेरे जैसे युवक को भी उनसे बहुत प्रेरणा मिलती है. ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ಈ ಹಿಂದೆ 10,000 ನೀಡಲಾಗುತ್ತಿತ್ತು. ಇದರಲ್ಲಿ 6,000 ಕೇಂದ್ರ ಸರ್ಕಾರ, ಉಳಿದ 4,000 ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿತ್ತು.
ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ರೈತರ 4,000 ನಿಲ್ಲಿಸಿದೆ. ಇಂತಹ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸುವ ಕೆಲಸವಾಗಬೇಕು ಎಂದರು. ಪ್ರಧಾನಿ ಮೋದಿ ದೇವೇಗೌಡರು ಯುಪಿಎ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ. ಇಂಡಿ ಮೈತ್ರಿಕೂಟದಲ್ಲಿ ನಾಯಕರಿಲ್ಲ, ಅವರಿಗೆ ದೂರದೃಷ್ಟಿ ಇಲ್ಲ, ಹಾಗಾಗಿ ಮತ್ತೊಮ್ಮೆ ಮೋದಿ ಸರ್ಕಾರ ಎಂದರು. साथियों, कांग्रेस किस तरह किसानों को धोखा देती है, इसका बहुत बड़ा उदाहरण कर्नाटका है. हमने छोटे किसानों के लिए पीएम किसान सम्मान निधि स्कीम बनाई. यहां जब बीजेपी सरकार थी तो किसानों को 10,000 रुपये मिलते थे. 6,000 रुपीज केंद्र सरकार देती थी और 4,000 रुपीज कर्नाटका की बीजेपी सरकार देती थी. लेकिन कांग्रेस सरकार आते ही उसने किसानों को 4,000 रुपया देना बंद कर दिया. ऐसी एंटी फार्मर कांग्रेस को आप सजा देंगे, ये मेरा पूरा विश्वास है. ಬಂಧುಗಳೇ, ಕಾಂಗ್ರೆಸ್ ರೈತರಿಗೆ ಯಾವ ರೀತಿ ಅನ್ಯಾಯ ಮೋಸ ಮಾಡುತ್ತದೆ ಎಂಬುದಕ್ಕೆ ಕರ್ನಾಟಕ ಅತ್ಯಂತ ಉತ್ತಮ ಉದಾಹರಣೆಯಾಗಿದೆ. ನಾವು ಸಣ್ಣ ಸಣ್ಣ ರೈತರಿಗಾಗಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿ ಮಾಡಿದ್ವಿ. ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ 10,000 ರೂಪಾಯಿಗಳು ಸಿಗುತ್ತಿತ್ತು. ಅದರಲ್ಲಿ 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮತ್ತು 4,000 ರೂಪಾಯಿಗಳನ್ನು ಅಂದಿನ ಬಿಜೆಪಿ ಸರ್ಕಾರ ನೀಡುತ್ತಿತ್ತು. ಆದ್ರೆ ಯಾವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ತಕ್ಷಣದಿಂದ ರೈತರಿಗೆ ನೀಡ್ತಾ ಇದ್ದಂತ 4,000 ರೂಪಾಯಿಗಳನ್ನ ನಿಲ್ಲಿಸ್ತು. ಈ ರೀತಿಯ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನೀವು ಕಲಿಸ್ತೀರಾ ಅಂತ ನಾನು ಭಾವಿದ್ದೇನೆ, ನಾನು ನಂಬಿದ್ದೇನೆ. ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ. ಮುಂದಿನ 5 ವರ್ಷ ಉಚಿತ ಪಡಿತರ ಮುಂದುವರಿಯಲಿದೆ. ಕಳೆದ 10 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ 4 ಲಕ್ಷ ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡು ವಿತರಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆಯ ಗ್ಯಾರಂಟಿಯನ್ನು ಮೋದಿ ನೀಡಿದ್ದಾರೆ. ಮೋದಿ ಯೋಜನೆಯ ಹೆಚ್ಚು ಫಲಾನುಭವಿಗಳು ಎಸ್ಸಿ, ಎಸ್ಟಿ ಮತ್ತು ಹಿಂದುಳಿದವರೇ ಆಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಭಾರತೀಯರನ್ನು ಬಡತನ ರೇಖೆಗಿಂತ ಮೇಲೆ ತರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 14,000 ಮತ್ತು ಕೋಲಾರ ಜಿಲ್ಲೆಯಲ್ಲಿ 20,000 ಮನೆಗಳನ್ನು ನಿರ್ಮಿಸಲಾಗಿದೆ. ಹಾಗಾಗಿಯೇ ಮುಂದಿನ ದಿನಗಳಲ್ಲಿ 3 ಕೋಟಿ ಮನೆ ನಿರ್ಮಿಸುವ ಗುರಿ ಹೊಂದಿರುವುದಾಗಿ ಮೋದಿ ಹೇಳಿದರು. ಮೋದಿ ಕೆಳಗಿಳಿಸಲು ಅನೇಕರು ಷಡ್ಯಂತ್ರ ಮಾಡುತ್ತಿದ್ದಾರೆ. ಆದರೆ ತಾಯಂದಿರು, ಅಕ್ಕ ತಂಗಿಯರು ಸಹಕಾರ ಇರುವವರೆಗೂ ಅದು ಸಾಧ್ಯವಿಲ್ಲ. 3 ಕೋಟಿ ಮಹಿಳೆಯರನ್ನು ಲಕ್ಷಾಧಿಪತಿ ಮಾಡುವ ಉದ್ದೇಶ ಹೊಂದಲಾಗಿದೆ. ಪ್ರತಿ ತಾಯಿಯ ಸುರಕ್ಷತೆ ಮೋದಿ ಕನಸು. ಡ್ರೋನ್ ಪೈಲಟ್ ತರಬೇತಿ ಯೋಜನೆ ಜಾರಿಗೆ ತರಲಾಗಿದ್ದು, ಶೀಘ್ರದಲ್ಲಿಯೇ ಕೋಲಾರ, ಚಿಕ್ಕಬಳ್ಳಾಪುರ ಜನತೆ ಡ್ರೋನ್ ಬಳಸಿಕೊಂಡು ಕೃಷಿಯಲ್ಲಿ ಸಾಧನೆ ಮಾಡಲಿದ್ದಾರೆ ಎಂದರು. ಹಾಲು, ರೇಷ್ಮೆಯ ನೆಲ ಇದಾಗಿದ್ದು ಮೋದಿ ಸರ್ಕಾರ ರೈತರನ್ನು ಸಮರ್ಥರನ್ನಾಗಿಸುತ್ತಿದೆ. ಹೈನುಗಾರಿಕೆ, ರೇಷ್ಮೆ, ಮೀನುಗಾರಿಕೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡು ಕೇಂದ್ರ ಸರ್ಕಾರದಿಂದ ನೀಡುತ್ತಿದೆ ಎಂದರು. साथियों, मोदी सरकार की योजनाओं के सबसे बड़े लाभार्थी एससी, एसटी, ओबीसी परिवार है. पहले की सरकारों में एसटी, एससी परिवारों को गंदगी में, झुग्गियों में रहना पड़ता था. बिजली, पानी तक की सुविधाएं तक नहीं मिलती थी. उन्होंने भी सरकारों से सारी उम्मीदें छोड़ दी थी. आपका ये भरोसा मोदी की गारंटी ने लौटाया है. इस वजह से पिछले 10 इयर्स में 25 करोड़ देशवासी गरीबी से बाहर निकले हैं. ಬಂಧುಗಳೇ, ಮೋದಿ ಸರ್ಕಾರದ ಯೋಜನೆಗಳ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಒಬಿಸಿ ಸಮುದಾಯವಾಗಿದೆ, ಒಬಿಸಿ ಕುಟುಂಬಗಳಾಗಿದೆ. ನಮ್ಮ ಸರ್ಕಾರಕ್ಕೂ ಮೊದಲು ಎಸ್ಸಿ, ಎಸ್ಟಿ ಕುಟುಂಬಗಳು ಕೊಳೆಗೇರಿಗಳಲ್ಲಿ, ಗುಡಿಸಲುಗಳಲ್ಲಿ ವಾಸಿಸುವಂತ ಪರಿಸ್ಥಿತಿ ಇತ್ತು. ನೀರು, ವಿದ್ಯುತ್ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿರಲಿಲ್ಲ. ಈ ಕುಟುಂಬಗಳು ಸರ್ಕಾರದ ಬಗ್ಗೆ ಭರವಸೆಯನ್ನೇ ಬಿಟ್ಟಿದ್ವು. ಆದ್ರೆ ಮೋದಿ ಗ್ಯಾರಂಟಿ ಸಿಕ್ಕ ನಂತರ ಎಲ್ಲ ಸೌಲಭ್ಯಗಳನ್ನು ಮೋದಿ ಸರ್ಕಾರ ಈ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ.
ಇದೇ ಕಾರಣದಿಂದಾಗಿ ಮೋದಿ ಸರ್ಕಾರದ ಕಳೆದ 10 ವರ್ಷಗಳಲ್ಲಿ 25 ಕೋಟಿ ದೇಶವಾಸಿಗಳನ್ನ ಬಡತನ ರೇಖೆಗಿಂತ ಮೇಲೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಖಾಲಿ ಚೊಂಬು ಜಾಹೀರಾತಿನಿಂದ ಮಾಜಿ ಶಾಸಕ ಪಿಳ್ಳಪ್ಪನವರೆಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜಾಲಾಡಿದರು. ಕಾಂಗ್ರೆಸ್ ಹಗರಣಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ದೇವೇಗೌಡರು ದೇಶವನ್ನು ದಿವಾಳಿ ಮಾಡಿದ್ದೇ ಕಾಂಗ್ರೆಸ್ ಎಂದು ಕಿಡಿಕಾರಿದರು. ಅಲ್ಲದೆ ದೇಶಕ್ಕಾಗಿ ನಿರಂತರ ದುಡಿಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿಯೂ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೊಡುಗೆಯಾಗಿ ನೀಡಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ತುಂಬಾ ಘಾಟಾಗಿಯೇ ಮಾತನಾಡಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಆಗಲಗುರ್ಕಿ ಸಮೀಪ ಇಂದು ನಡೆದ ಮೈತ್ರಿ ಸಮಾವೇಶದಲ್ಲಿ ಕಾಂಗ್ರೆಸ್ನ ಒಂದೊಂದೇ ಹಗರಣವನ್ನು ದೇವೇಗೌಡರು ಬಿಚ್ಚಿಟ್ಟರು. ಕಾಂಗ್ರೆಸ್ ನೀಡಿದ್ದ ಚೊಂಬಿನ ಜಾಹೀರಾತು ತೋರಿಸಿದ ದೇವೇಗೌಡರು ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಯುಪಿಎ ಸರ್ಕಾರದ 10 ವರ್ಷ ಅವಧಿಯಲ್ಲಿ ಭ್ರಷ್ಟಾಚಾರದ ಸರಮಾಲೆಯೇ ನಡೆದಿದೆ. ರಾಷ್ಟ್ರದ ಸಂಪತ್ತನ್ನು ಸೂರೆ ಮಾಡಿದ್ದು ಕಾಂಗ್ರೆಸ್, ಚೊಂಬು ಬರಿದು ಮಾಡಿದ್ದು ಕಾಂಗ್ರೆಸ್. ಆ ಖಾಲಿ ಚೊಂಬನ್ನು ಮೋದಿ ಕೈಗೆ ಕೊಟ್ಟವರು ಕಾಂಗ್ರೆಸ್ನವರು ಎಂದು ಲೇವಡಿ ಮಾಡಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪತ್ತು ಲೂಟಿ ಮಾಡಿ ಮೋದಿಯವರಿಗೆ 2014ರಲ್ಲಿ ಖಾಲಿ ಚೊಂಬು ನೀಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಖಾಲಿ ಚೊಂಬನ್ನು 10 ವರ್ಷದಲ್ಲಿ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬರೀ ಸುಳ್ಳುಗಳನ್ನೇ ಹೇಳಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆಯಾಗಬೇಕು ಎಂದು ಹೇಳಿದ ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿಯವರು ಬಡವರು, ಮಹಿಳೆಯರು, ರೈತರು ಮತ್ತು ಯುವಕರಿಗೆ 34 ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಎಂದರು. ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಮೋದಿ ಕಾರ್ಯಕ್ರಮ ರೂಪಿಸಿದ್ದಾರೆ. ಅಂತಹವರ ಬಗ್ಗೆ ಮಾತನಾಡಲು ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆಯೂ ಇಲ್ಲ. ಕೋಲಾರದಲ್ಲಿ ರಾಹುಲ್ ಗಾಂಧಿ ಭಾಷಣದ ಬಗ್ಗೆಯೂ ಟೀಕೆ ಮಾಡಿದ ದೇವೇಗೌಡರು ಮಾಜಿ ಶಾಸಕ ಪಿಳ್ಳಪ್ಪನವರ ಹೆಸರು ಪ್ರಸ್ತಾಪ ಮಾಡಿದರು. ಪಿಳ್ಳಪ್ಪನವರು ಹೆಗಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದ್ದು ದೇವೇಗೌಡ. ನಿಜವಾದ ಜೆಡಿಎಸ್ ಕಾರ್ಯಕರ್ತರು ಡಾಕ್ಟರ್ ಕೆ ಸುಧಾಕರ್ಗೆ ಮತ ನೀಡಬೇಕು. ಪ್ರಧಾನಿ ಮೋದಿಯವರ 400 ಸ್ಥಾನ ಗೆಲ್ಲುವ ಗುರಿ ಮುಟ್ಟಲು ನಾವು ರಾಜ್ಯದಿಂದ 28 ಸ್ಥಾನಗಳನ್ನು ಗೆಲ್ಲಬೇಕು ಎಂದು ಕರೆ ನೀಡಿದರು. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಈ ಸಮಸ್ಯೆ ಪರಿಹಾರಕ್ಕೆ ಮುಂದಿನ 5 ವರ್ಷಗಳಲ್ಲಿ ನೆರವು ನೀಡಲು ಪ್ರಧಾನಿಯ ಬಳಿ ನಾವು ಹೋಗಿ ಕೇಳಲು 28 ಸ್ಥಾನ ಗೆದ್ದು ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಬೆಂಗಳೂರಿನಲ್ಲಿ 1 ಟ್ಯಾಂಕರ್ ನೀರಿಗೆ 5,000 ನೀಡುವ ಸ್ಥಿತಿ ಎದುರಾಗಿದೆ. 5 ಗ್ಯಾರಂಟಿಗಳಿಗೆ ರಾಜ್ಯಕ್ಕೆ ಈ ಸ್ಥಿತಿ ಬಂದರೆ ಏನು 25 ಗ್ಯಾರಂಟಿ ಜಾರಿಯಾದರೆ ದೇಶದ ಸ್ಥಿತಿ ಏನಾಗಲಿದೆ ಎಂದು ದೇವೇಗೌಡರು ಲೇವಡಿ ಮಾಡಿದರು. ದೇಶದಲ್ಲಿ 25 ಸ್ಥಾನ ಪಡೆಯಲು ಕಾಂಗ್ರೆಸ್ ಸಾಧ್ಯವಿಲ್ಲ. ಕಳೆದ 10 ವರ್ಷದಲ್ಲಿ ವಿರೋಧ ಪಕ್ಷದ ಸ್ಥಾನ ಪಡೆಯಲು ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ. ರಾಜ್ಯದಲ್ಲಿ ಗೆಲ್ಲುವ 28 ಸ್ಥಾನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳಿರಬೇಕು. ಈ ಮೂಲಕ ಕೃಷ್ಣಾ ನದಿ ಇಲ್ಲವೇ ಕಾವೇರಿ ನದಿಯಿಂದ ಈ 2 ಜಿಲ್ಲೆಗಳಿಗೆ ನೀರು ತರಲು ಕೇಳುವ ನೈತಿಕ ಸಾಮರ್ಥ್ಯ ನೀವೇ ಕೊಡಬೇಕು ಎಂದು ದೇವೇಗೌಡರು ಮನವಿ ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಚಂಬು ಈ ಚಂಬನ್ನ ಯಾರು ಕೊಟ್ಟವರು? 10 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ 2004ರಿಂದ 2014 ಈ ರಾಷ್ಟ್ರವನ್ನು ಆಳಿ ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಪರ್ಸನ್, ಕೋಲ್ಗೇಟ್, 2G ಸ್ಪೆಕ್ಟ್ರಮ್, ರೈಲ್ ಗೇಟ್, ನ್ಯಾಷನಲ್ ಸ್ಪೋರ್ಟ್ಸ್, ಎಷ್ಟು ಭ್ರಷ್ಟಾಚಾರ! ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರಿದಾಗಿತ್ತು. ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ರು?
ಈ ಕಾಂಗ್ರೆಸ್ ನಾಯಕ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿ.ಕೆ. ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೆಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು, ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವತ್ತು ಅಡ್ವರ್ಟೈಸ್ಮೆಂಟ್ ಬರೀ ನಾಚಿಕೆ. ಈ ದೇಶಕ್ಕೆ ಸುಮಾರು 34 ಪ್ರೋಗ್ರಾಮ್ಗಳು ನಾನು ಓದ್ಲಿಕ್ಕೆ ಹೋಗಲ್ಲ, ಎಲ್ಲ ನನ್ನ ಹತ್ರ ಇದೆ. ಬಡವರಿಗೋಸ್ಕರ, ನಿರುದ್ಯೋಗವನ್ನ ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿ ಅವರ ಬಗ್ಗೆ ನನಗೆ 91 ಮುಗಿತು, ಇನ್ನೊಂದು 20 ಬ್ಲಡ್ ಬಾಯಿಲಾಗುತ್ತೆ. ನಿನ್ನೆ 2 ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವ್ರ ಭಾಷಣ, ಅವ್ರ ಬಗ್ಗೆ, ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಕೋಲಾರದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವ್ರಿಗೋಸ್ಕರ 2 ಸಭೆಗಳನ್ನು ಮಾಡಿದ್ರು. ಇವತ್ತು 1 ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ. ನಾನು ಒಂದು ಮಾತನ್ನ, ನಿಮ್ಮ ಅನುಮತಿ, ನಮ್ಮ ಪಕ್ಷದ ಒಬ್ಬ ಶಾಸಕ, ನಾನು ಬಿಜೆಪಿಗೆ ನೀವು ಹೇಳಿದ್ರು ಮಾಡಲ್ಲ. ಅವರ ತಂದೆ ಪಿಳ್ಳಪ್ಪನವರನ್ನ 1 ರೂಪಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ತೀನಿ. ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ, ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನ ಮುಂದಿನ 5 ವರ್ಷ 400 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು 28 ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚುನಾವಣೆಗೆ ಮೊದಲು ಮೇಕೆದಾಟು ಹೋರಾಟ ಮಾಡಿದ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಲೇ ಕದ್ದು ಮುಚ್ಚಿ ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಸರ್ಕಾರ 1 ವರ್ಷವಾದರೂ ಮೇಕೆದಾಟು ಹೆಸರೇ ಇಲ್ಲ. ಚುನಾವಣೆ ಬಂದಾಗಲೆಲ್ಲ ಸಂವಿಧಾನ ಬದಲಾವಣೆ ಎಂಬ ಸುಳ್ಳು ಆರೋಪ ಮಾಡುತ್ತಿದೆ ಕಾಂಗ್ರೆಸ್. ಈ ಬಗ್ಗೆ ಕರಪತ್ರಗಳನ್ನು ಮುದ್ರಿಸಿ ದಲಿತರ ಮನೆಗಳಿಗೆ ವಿತರಿಸುವ ಪಿತೂರಿಯನ್ನು ಕಾಂಗ್ರೆಸ್ ಮಾಡುತ್ತಿದ್ದು, ದಲಿತರು ಕಾಂಗ್ರೆಸ್ ಸುಳ್ಳುಗಳನ್ನು ನಂಬಬೇಡಿ ಎಂದು ಮನವಿ ಮಾಡಿದರು. ಕಳೆದ 10 ವರ್ಷಗಳಿಂದ ನಿಚ್ಚಳ ಬಹುತ ಮೋದಿಯವರ ಸರ್ಕಾರಕ್ಕೆ ಇತ್ತು. ಸಂವಿಧಾನ ಬದಲಾವಣೆ ಮಾಡುತ್ತಿದ್ದರೆ ಮಾಡಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಅವರು ಎಂದೂ ಮಾಡುವುದರಲ್ಲಿ ಆಲೋಚನೆಯನ್ನೂ ಮಾಡಲಿಲ್ಲ. ಆದರೆ ಕಾಂಗ್ರೆಸ್ನವರಿಗೆ ಅಭಿವೃದ್ಧಿಯ ಬಗ್ಗೆ ಹೇಳಲು ಏನೂ ಇಲ್ಲದೆ ಇಂತಹ ಸುಳ್ಳು ಹೇಳಿಕೊಂಡು ಜನರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಲಕ್ಷಾಂತರ ಮಂದಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ತುಂಬಿದ ವೇದಿಕೆಯಲ್ಲಿ ಉಭಯ ನಾಯಕರು ಮಾತನಾಡುವಾಗ ಮೋದಿ ಮೋದಿ ಎಂಬ ಘೋಷಣೆ ಸಾಮಾನ್ಯವಾಗಿತ್ತು. ಪ್ರಧಾನಿ ಆಗಮನಕ್ಕೂ ಕೆಲವೇ ಕ್ಷಣಗಳ ಮೊದಲು ಚಿಕ್ಕಬಳ್ಳಾಪುರದಲ್ಲೇ ಮಳೆಯ ಸಿಂಚನವಾಯಿತು. ಪ್ರಧಾನಿ ಮೋದಿಯವರ ಆಗಮನಕ್ಕೆ ವರುಣನ ಸ್ವಾಗತ ಎಂಬಂತೆ ಆರಂಭವಾದ ಮಳೆ ಮೋದಿ ಹೆಲಿಕಾಪ್ಟರ್ ಚಿಕ್ಕಬಳ್ಳಾಪುರ ಮುಟ್ಟುತ್ತಿದ್ದಂತೆ ನಿಂತಿದ್ದು ವಿಶೇಷವಾಗಿತ್ತು. ಇನ್ನು ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕೋಲಾರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್,
ಮಾಜಿ ಸಚಿವ ಅಶ್ವತ್ಥನಾರಾಯಣ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸರಿಂದ ಪ್ರಧಾನಿ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೋದಿ 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 ಮೋದಿ, ಜೈ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿಗೆ, ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರು, 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರತಕ್ಕಂತ ನರೇಂದ್ರ ಮೋದಿ ಅವರಿಗೆ. ಜೀತ ಪದ್ಧತಿ ನಿರ್ಮೂಲನೆಗಾಗಿ ಸರ್ಕಾರಗಳು ಸತತ ಪ್ರಯತ್ನ ಮಾಡುತ್ತಿವೆ. ಅಧಿಕಾರಿಗಳು ಜೀತ ಪದ್ಧತಿ ನಿರ್ಮೂಲನೆಗಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಇದ್ದಾರೆ. ಆದರೂ ಜೀತದಾಳುಗಳು ಎನಿಸಿಕೊಂಡವರು ಇನ್ನೂ ತೆರೆಮರೆಯಲ್ಲಿ ಇದ್ದಾರೆ ಎಂಬುದಕ್ಕೆ ಈ ಪ್ರಕರಣ ಜೀವಂತ ಸಾಕ್ಷಿ. ಸಾಲ ಮಾಡಿದ ಪಾಪಕ್ಕೆ ಸಾಲ ನೀಡಿದವರ ಮನೆಯಲ್ಲಿ ಜೀತ ಮಾಡುವುದೇ ಅಲ್ಲದೆ ಪ್ರಾಣಿಗಳಿಗಿಂತ ಕಡೆಯಾಗಿ ಚಿತ್ರಹಿಂಸೆ ಅನುಭವಿಸಿದ ಘಟನೆ ಇದು. ತೀವ್ರ ಚಿತ್ರಹಿಂಸೆ ಅನುಭವಿಸುತ್ತಿದ್ದವರನ್ನು ಬಿಡುಗಡೆ ಮಾಡಿಸಲಾಗಿದೆ. ಹಾಗಾದರೆ ಏನಿದು ಪ್ರಕರಣ? ಯಾರು ಆ ಜೀತದಾಳುಗಳು? ಅವರಿಗೆ ಚಿತ್ರಹಿಂಸೆ ನೀಡಿದ ರಾಕ್ಷಸರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಈ ಸ್ಟೋರಿ ನೋಡಿದರೆ ನಿಮಗೆ ಉತ್ತರ ಸಿಗಲಿದೆ. ಹೀಗೆ ಹಾರಿದು ಹೋದ ಬನಿಯನ್, ಕಾಲಿನ ಮೇಲೆ ಬರೆ ಹಾಕಿರುವ ಗಾಯಗಳೊಂದಿಗೆ ನೋವು ತೋಡಿಕೊಳ್ಳುತ್ತಿರುವ ವ್ಯಕ್ತಿಯ ಹೆಸರು ಮುಕ್ತಿಯಾರ್ ಪಾಷಾ. ಶಿಡ್ಲಘಟ್ಟ ನಗರದ ಫಿಲಿಚರ್ ಕ್ವಾರ್ಟರ್ಸ್ ನಿವಾಸಿ ಮುಕ್ತಿಯಾರ್ ಪಾಷಾ ತನ್ನ ಮಕ್ಕಳ ಮದುವೆಗಾಗಿ ಅದೇ ಪ್ರದೇಶದ ಇಮ್ರಾನ್ ಎಂಬುವವರ ಬಳಿ 2,20,000 ಹಣ ಸಾಲ ಪಡೆದಿದ್ದ ಎನ್ನಲಾಗಿದೆ. ಸಕಾಲಕ್ಕೆ ಬಡ್ಡಿ ಕೊಡಲಿಲ್ಲವೋ ಅಥವಾ ಮರುಪಾವತಿ ಮಾಡುತ್ತಿದ್ದರೋ, ಬೇಕೆಂದೇ ಈ ರೀತಿ ಮಾಡಿದರೋ ಗೊತ್ತಿಲ್ಲ. ಇಮ್ರಾನ್ ಪತ್ನಿ ಶಾಜಿಯಾ ಮುಕ್ತಿಯಾರ್ನನ್ನು ತಮ್ಮ ಮನೆಯಲ್ಲಿ ಕೂಡಿ ಹಾಕಿಕೊಂಡಿದ್ರಂತೆ. ಕೊಟ್ಟಿರುವ ಸಾಲದ ಹಣ ತೀರುವವರೆಗೂ ತಮ್ಮ ಮನೆಯಲ್ಲಿ ರೇಷ್ಮೆ ಗೂಡಿನ ಕೆಲಸ ಮಾಡಿಕೊಂಡಿರು ಎಂದು ಕೂಡಿ ಹಾಕಿದ್ರಂತೆ. ಆದರೆ ಮುಕ್ತಿಯಾರ್ ಪಾಷಾ ಅವರಿಗೆ ಮೂರ್ಛೆ ರೋಗ ಇದ್ದ ಕಾರಣ ಆಗಾಗ ಕೆಲಸ ಮಾಡಕ್ಕಾಗದೆ ಮಲಗುತ್ತಿದ್ದನಂತೆ. ಇದನ್ನು ಸಹಿಸಲಾರದ ಇಮ್ರಾನ್ ಮತ್ತು ಆತನ ಪತ್ನಿ ಶಾಜಿಯಾ ಸಿಕ್ಕದ್ರಲ್ಲಿ ಹೊಡೆದು ಕಿರುಕುಳ ನೀಡುತ್ತಿದ್ದರಂತೆ. ಅದೇ ರೀತಿ ಶುಕ್ರವಾರ ಅನಾರೋಗ್ಯದಿಂದ ಮುಕ್ತಿಯಾರ್ ಪಾಷಾ ಕೆಲಸ ಮಾಡದ ಕಾರಣ ಶಾಜಿಯಾ ಕೆಲಸ ಮಾಡದೆ ಇದೆಯಾ ಅಂತ ಮೈ ಮೇಲೆ ನೀರು ಚೆಲ್ಲಿ ಮಾನ ಬಂದಂತೆ ಹೊಡೆದು ಕಬ್ಬಿಣ ಕಾಯಿಸಿ ಕಾಲಿನ ಮೇಲೆ ಬರೆ ಇಟ್ಟಿದ್ದಾಳೆ ಎಂದು ಆರೋಪಿಸಲಾಗಿದೆ. ಸಾಲ 2,20,000 ಬಾಕಿ ತಗೊಂಡಿದ್ದೆ. ನನ್ನ ಮಗಳ ಮದುವೆ ಇತ್ತು. ಆವಾಗ ಹಾಸ್ಪಿಟ್ಲ್ಗೂ ಇದು ಫಿಕ್ಸ್ ಬಂದಿತ್ತು. ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗಿದ್ದು. ಈ ಥರ ಮಾಡ್ಕೊಂಡು ಅವರು ಕೊಡ್ತಾ ಇದ್ದಾರೆ. ಇರಂಟೆ ನನ್ನ ಕಾಸು ಕೊಡೋ, ನನ್ನ ಕಾಸು ಬೇಕು, ಕಾಸು ಕೊಡೋ, ಇಲ್ಲ ಅಂತ ಸರಿ ಕೆಲಸ ಮಾಡೋ. ಇವಾಗ ನನ್ನ ಹತ್ರ ಇಲ್ಲ ಕಾಸು కొట్టిల్లా అంటే కుట్ర అట్లా చెప్తాడు. ఆడవాళ్ళు కూడా అట్లే చెప్తాడు. ಚೆನ್ನಾಗಿ ಹೊಡೆದಿದ್ದಾನೆ. ಚೆನ್ನಾಗಿ ಹೊಡೆದ್ಬಿಟ್ಟು ಇದು ಕಂಬಿನಲ್ಲಿ ಹಾಕಿರೋದು. ಯಾರು ಹಾಕಿದ್ದು? ಅಲ್ಲಿ ಶಾಜಿಯಾಗ ಲೇಡೀಸೇ ಹೊಡೆದಿರೋದು. ಲೇಡೀಸು ರಿಹಾನ್ ತಾಜ್ ನಂದು. మా ಯಜಮಾನ್ಗೆ ಇದು ಫಸ್ಟು ಇದು ಅರ್ಧ ಕೊಟ್ಬಿಟ್ಟು ಅದು ಭಾಳ ಕಾಸು ಕೊಡ್ತಾ ಇರ್ತೀರಿ. ಬೆಳಗ್ಗೆಯಿಂದ ಇದು ಮಾಪ್ಸರ್ ಅಂತ వాళ్ళే ಕೊಡ್ತಿದ್ದು. ಕುಡಿ 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 ಕಾಸು ಕೊಟ್ಟು ಈ ಥರ ಮಾಡಿಬಿಟ್ಟು ಇದು ನನ್ನ ಸರಿ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನೀರು ನೀళ్ళు ಹಾಕಿ ಹೊಡೆದು ಕಂಬಿ ಎಲ್ಲ ಬರ್ರೆ ಹಾಕಿ ಎಲ್ಲ ಮಾಡಿದ್ದು. ನಂಗೇನೋ ಟಾರ್ಚರ್ ಕೊಟ್ಟಿದ್ದು. ಒಳಗಲ್ಲೇ ಇರು, ಯಜಮಾನ್ ಬರಲಿ, ಬರ್ಮಿನಿಂಕ ನೀವು ಕಾಸು ತಗೊಂಡು ಕೊಟ್ಬಿಟ್ಟು ಆಚೆ ಹೋಗ್ರಿ ಅಂದು ಟಾರ್ಚರ್ ಹೋಗಿದ್ದು. ನಂಗೆ ನಂಗೆ ಕೂಡ ಟಾರ್ಚರ್ ಹೋಗಿದ್ದು. ನಿನ್ನ ಮನೆಗೆ ಹೋಗ್ಬೇಡ, ಇಲ್ಲೇ ಇರು, ಕಾಸು ಕೊಟ್ಬಿಟ್ಟು ಆಮೇಲೆ ಹೋಗಬೇಕು. ನಾಲ್ಕು ಆಗ್ತಾಯಿಲ್ಲ, ನನಗೆ ಆಸ್ಮಾ ಐತೆ.
ನಾಕೆ ಆಗ್ತಾ ಇಲ್ಲ, ನಾನು ಮಾತ್ರ ತಿನ್ನು ಮಲ್ಕೊಂತೀನಿ, ಮನೆಗೆ ಹೋಗಿ ಅನಿ ನಾನು ಆಚೆ ಬಂದುಬಿಟ್ನಿ. ಆಮೇಲೆ ಮಾ ಯಜಮಾನ್ಗೆ ಯಾರೋ ತಗೊಂಡು ಕರ್ಕೊ ನೀವು ಬಾಳಿ ಮನೆ ಹತ್ರ ಬಿಟ್ರಂತ ಬಿಟ್ಟು ಆ ಮನೆಗೆ ಇರು, ನಾನು ಆಗಲ್ಲ, ಮಾ ಯಜಮಾನ್ ಬರಲಿ, ಆಮೇಲೆ ನೀವು ಕೆಲಸ ಸರಿಗೆ ಮಾಡ್ತಾ ಇಲ್ಲ, ಇಮ್ರಾನ್ ಬಂದ್ಬಿಟ್ಟು ನಿಂಗೆ ಏನನ್ನ ಮಾట్లాಡ್ಕೊಂಡು ನೀವು ಆಚೆ ಹೋಗು, ಮಾ ಯಜಮಾನ್ ಕೇಳಿದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ. ಜಿಲ್ಲೆಯ ಅಲ್ಲಲ್ಲಿ ಜೀತ ಪದ್ಧತಿ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ಅದರಲ್ಲೂ ಹೆಚ್ಚಾಗಿ ಶಿಡ್ಲಘಟ್ಟದಲ್ಲಿಯೇ ಇಂತಹ ಪ್ರಕರಣಗಳು ಅತಿ ಹೆಚ್ಚಾಗಿ ಬೆಳಕು ಕಾಣುತ್ತಿರುವುದು ವಿಶೇಷ. ಶಿಡ್ಲಘಟ್ಟದಲ್ಲಿ ಏಷ್ಯಾದಲ್ಲಿಯೇ ಅತಿ ದೊಡ್ಡ ರೇಷ್ಮೆ ಗೂಡಿನ ಮಾರುಕಟ್ಟೆ ಇದ್ದು, ಇಲ್ಲಿಗೆ ಬರುವ ಗೂಡು ಖರೀದಿ ಮಾಡುವ ರೀಲರ್ಗಳು ಗೂಡು ಬಿಚ್ಚಣಿಕೆ ಮಾಡಲು ಬಡ ಕುಟುಂಬಗಳನ್ನು ಈ ರೀತಿ ಜೀತಕ್ಕೆ ಇಟ್ಟುಕೊಂಡಿರುವುದು ಸಾಮಾನ್ಯ ಎಂಬಂತಾಗಿದೆ. ಇದು ಬೆಳಕಿಗೆ ಬಂದ ಪ್ರಕರಣ ಮಾತ್ರವಾಗಿದ್ದು, ಇದೇ ರೀತಿಯಲ್ಲಿ ಇನ್ನೂ ಹಲವಾರು ಕುಟುಂಬಗಳು ಅಪ್ರಾಪ್ತ ಮಕ್ಕಳು ಜೀತದಾಳುಗಳಾಗಿ ದುಡಿಯುತ್ತಿರುವ ಆರೋಪಗಳು ಕೇಳಿಬಂದಿವೆ. ಗೂಡು ಬಿಚ್ಚಣಿಕೆ ಮನೆಗಳಿಗೆ ಹೊರಗಿನವರು ಅಪರಿಚಿತವರಿಗೆ ಪ್ರವೇಶ ನೀಡದಿರುವುದು, ತಮ್ಮ ಅಗತ್ಯಗಳಿಗೆ ಸಾಲ ಮಾಡಿ ಇಂತಹ ಜೀತದ ಸುಳಿಗೆ ಸಿಲುಕಿರುವುದು ಸೇರಿದಂತೆ ಹಲವು ಆರೋಪಗಳಿದ್ದು, ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲು ಅಧಿಕಾರಿಗಳು ಹಿಂಜರಿಯುವ ಸ್ಥಿತಿ ಇದೆ ಎನ್ನಲಾಗಿದೆ. ಶಿಡ್ಲಘಟ್ಟ ನಗರದಲ್ಲಿ ಬಂದಿರುವ ಈ ಘಟನೆ ಅಮಾನವೀಯವಾಗಿದ್ದು, ಈ ವಿಚಾರ ಜೀತ ವಿರೋಧಿ ಕರ್ನಾಟಕ ಸಂಘಟನೆಯವರ ಗಮನಕ್ಕೆ ಬಂದಿದೆ. ಇದರಿಂದ ಕೂಡಲೇ ಕಾರ್ಯಪ್ರವೃತ್ತರಾದ ಸಂಸ್ಥೆ ಜೀತದಾಳುಗಳನ್ನು ಕರೆತಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ರೀತಿ ಅಮಾನವೀಯವಾಗಿ ನಡೆದುಕೊಂಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾಗುತ್ತಿದ್ದು, ಈ ವಿಚಾರವಾಗಿ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜೀವಿಕಾ ತಾಲೂಕು ಸಂಚಾಲಕ ಮಧು ತಿಳಿಸಿದ್ದಾರೆ. ನಾವು ಡಾಕ್ಟರ್ ರತ್ನಮ್ಮ ಅವರ ನೇತೃತ್ವದಲ್ಲಿ ಸುಮಾರು ಒಂದು 10 ವರ್ಷಗಳಿಂದ ಜೀತದಾಳುಗಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ನಿನ್ನೆ ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಸುಮಾರು ದಿನಗಳಿಂದ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬರ್ತಾ ಇತ್ತು ಇವ್ರದ್ದು. ಸೊ ನಾವು ನಮ್ಮ ಬೇರೆ ಕೆಲಸಗಳಲ್ಲಿ ಇವ್ರನ್ನ ನೋಡೋಕ್ಕಾಗಲಿಲ್ಲ. ನಿನ್ನೆ ನಮ್ಮ ಕೆಲಸದಲ್ಲಿದ್ದಾಗ ಮತ್ತೆ ನೇರವಾಗಿ ಇವ್ರ ಕಾಂಟ್ಯಾಕ್ಟ್ ಅಲ್ಲಿರೋರು ನಮ್ಗೆ ಕಾಲ್ ಮಾಡಿದ್ರು, ಈ ಥರ ಅವ್ರಿಗೆ ಅನ್ಯಾಯ ಆಗಿದೆ, ಹಿಂಗೆ ಹೊಡೆದವ್ರೆ, ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂತು. ಆಗ ನಮಗೆ ಗಮನಕ್ಕೆ ಬಂದಾಗ ನಾವು ನೇರವಾಗಿ ಅವರಿಗೆ ಫೋನ್ ಮಾಡಿ ಮಕ್ಕಳಿಗೆ ಫೋನ್ ಮಾಡಿ ದಯವಿಟ್ಟು ಅಲ್ಲೆಲ್ಲೂ ಅವ್ರನ್ನ ಇಡ್ಸೋಕ್ಕೆ ಹೋಗ್ಬಿಟ್ರೆ ಅವ್ರನ್ನ ಈಗಲೇ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಅವ್ರಿಗೆ ಹೇಳಿದ್ವಿ. ಮತ್ತೆ ಬಂದು ರಾತ್ರಿನೇ ನಾವು ವಿಚಾರಿಸಿದ್ವಿ, ಏನಾಗಿದೆ ನಿಮ್ಗೆ ಅಂತ ವಿಚಾರಿಸಿದಾಗ ಅವರು ಹೊಡೆದಿರೋದು ಮತ್ತು 5 ತಿಂಗಳಿಂದ ಇವ್ರು ಕೆಲಸ ಮಾಡ್ಕೊಂಡು ಎಲ್ಲೂ ಆಚೆಗೆ ಬಿಡ್ದಿರ ಅಂತ ದೈಹಿಕ ಹಿಂಸೆಯಿಂದ ಇವ್ರನ್ನ ಕೂಡಾಕಿರೋತಕ್ಕಂಥದ್ದು ನಮ್ಗೆ ಗೊತ್ತಾಯಿತು. ಹಾಗಾಗಿ ಅವ್ರಿಗೆ ಆಗಿರೋದು ತುಂಬ ಅನ್ಯಾಯ. ಇದು ತುಂಬ ಅನ್ಯಾಯ. ನಮ್ಮ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಸುದ್ದಿಗಳು ಬರಬಾರ್ದು ಅಂತ ನಮ್ಮ ಇದು. ಆದಷ್ಟು ನಾವು ವಿಮುಕ್ತ ಮಾಡಬೇಕಂತಲೇ ನಾವು ಆ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ಹಾಗಾಗಿ ಇವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮದು ಒಂದು ಗುರಿಯಲ್ಲಿ ಅವ್ರ ನ್ಯಾಯ ಕೊಡೋವರೆಗೂ ನಾವು ನಮ್ಮದು ಅವ್ರ ಸಹಕಾರ ನಾವು ಕೊಟ್ಕೊಂಡು ನಾವು ಮುಂದುವರಿಸ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿರುವ ಜೀತ ಪದ್ಧತಿಯನ್ನು ಹೋಗಲಾಡಿಸಲು ಜಿಲ್ಲಾಡಳಿತ ವಿವಿಧ ರೀತಿಯಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡಿ ಜಾಗೃತಿ ಮೂಡಿಸುತ್ತಿದೆ. ಆದರೂ ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ವಿಪರ್ಯಾಸ. ಕಾನೂನಿನ ಭಯ, ಅಧಿಕಾರಿಗಳ ಭಯ ಇಲ್ಲದೆ ಕೆಲವರು ಈ ರೀತಿ ಜೀತ ಪದ್ಧತಿಯನ್ನು ಮುಂದುವರಿಸುತ್ತಿದ್ದು, ಅದೆಷ್ಟೋ ಕುಟುಂಬಗಳು ವಿಚಾರ ಹೊರಬರದೆ ಜೀತ ಪದ್ಧತಿಯಿಂದ ನೋವು ಅನುಭವಿಸುತ್ತಿರುವುದು ದಿಟ್ಟವಾಗಿದ್ದು, ಈ ಕುರಿತು ಜಿಲ್ಲಾಡಳಿತ ಎಚ್ಚೆತ್ತು ಜೀತ ಪದ್ಧತಿ ನಿರ್ಮೂಲನೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದು, ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗುವುದು ಶತಸಿದ್ಧವಾಗಿದೆ. ಆದರೆ 28 ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಚುನಾವಣೆಗೆ ಸಿದ್ಧವಾಗಿರುವ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರು, ನಾಯಕನಿಲ್ಲದ ಪಕ್ಷ ಗೊತ್ತು ಗುರಿ ಇಲ್ಲದ ಗಾಳಿಪಟ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಲೇವಡಿ ಮಾಡಿದರು.
ಮಾಲೂರು ಹೊರವಲಯದ ಆರ್ಜಿ ಕಲ್ಯಾಣ ಮಂಟಪದಲ್ಲಿ ಮೈತ್ರಿ ಪಕ್ಷಗಳಿಂದ ಕೋಲಾರ ಲೋಕಸಭಾ ಅಭ್ಯರ್ಥಿ ಎಂ ಮಲೇಶ್ ಬಾಬು ಪರ ಮತಯಾಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ದೇಶದ ಭದ್ರತೆ ಗಮನಿಸಿ ಸಮಗ್ರ ನಾಯಕತ್ವದ ಸಿದ್ಧಾಂತಗಳನ್ನು ಒಪ್ಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ. ರಾಜ್ಯದ ಎಲ್ಲ 28 ಸ್ಥಾನ ಗೆಲ್ಲುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಎಂದರು. ರಾಜ್ಯದಿಂದ 28 ಸಂಸದರು ಲೋಕಸಭಾ ಪ್ರವೇಶ ಮಾಡಿದರೆ ಮೋದಿಯವರ ಕೈ ಹಿಡಿದು ಮೇಕೆದಾಟು ಯೋಜನೆ ಜಾರಿ ಮಾಡಲು ಸಾಧ್ಯವಾಗಲಿದೆ. ರಾಜ್ಯದಲ್ಲಿ ಜನರಿಗೆ ತಪ್ಪು ಸಂದೇಶ ನೀಡಿ ಮೇಕೆದಾಟು ಯೋಜನೆ ಪಾದಯಾತ್ರೆ ನಡೆಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ 11 ತಿಂಗಳಿಂದ ಯೋಜನೆ ಮರೆತು ಕೂತಿದೆ. ಬೆಂಗಳೂರಿನಲ್ಲಿ ಕುಡಿಯಲು ನೀರಿಲ್ಲ, ಕೋಲಾರದಲ್ಲಿಯೂ ಕೃಷಿ ಹಾಗೂ ಕುಡಿಯಲು ನೀರಿಲ್ಲದ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಎಂದರು. ಈ 3 ಸ್ಥಾನಗಳು ಜನರಿಗೆ 25 ಭಾರತೀಯ ಜನತಾ ಪಾರ್ಟಿ ಒಟ್ಟು 28 ಸ್ಥಾನಗಳನ್ನು ಈ ರಾಜ್ಯದ ಮಹಾರಾಷ್ಟ್ರ 28 ಸ್ಥಾನಗಳನ್ನು ನಾವು ಗೆದ್ದು ಮೋದಿಯವರಿಗೆ 4 ಸ್ಥಾನಗಳನ್ನು ಅವರೇನು ನಾನು ಈ ಸಾರಿ ಈ ರಾಷ್ಟ್ರದಲ್ಲಿ 3ನೇ ಬಾರಿಗೆ 4 ಸ್ಥಾನಗಳನ್ನು ನಾನು ಗುರಿ ಮುಟ್ಟಬೇಕು ಅಂತ ಹೇಳಿದ್ರು. ಆ ಗುರಿ ಮುಟ್ಟಲಿಕ್ಕೆ ಕರ್ನಾಟಕದ 28 ಸ್ಥಾನಗಳನ್ನು ನಾವು ಗೆಲ್ಲಿಸಿ ಅವರಿಗೆ ನಮ್ಮ ಕರ್ನಾಟಕ ಭಾಗಕ್ಕೆ ಅವರ ಶಕ್ತಿಯನ್ನು ಕಳೆದುಕೊಳ್ಳೋಣ. ಏನು ಕಲ್ಪನೆ ಮಾಡಬೇಕು ನಮ್ಮ ನಾಯಕರು ಸರ್ಕಾರದಲ್ಲಿ ಯಾರು ಅವರಾಗಲಿ ಅವರ ಪಾತ್ರ ಲೋಕಸಭಾ ಇಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಕೈ ಹಿಡಿದು ಸಂಸದರು ಇನ್ನೂ ಅಧಿಕಾರದಲ್ಲಿದ್ದಾರೆ. ರಾಜಕಾರಣದಲ್ಲಿ ಯಾರೂ ಮಾಜಿಗಳಲ್ಲ. ತ್ಯಾಗಮಯಿಯಾಗಿರುವ ಮುನಿಸ್ವಾಮಿಗೆ ಮುಂದೆ ಉಜ್ವಲ ಭವಿಷ್ಯವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಶಾಸಕ ಸಮೃದ್ಧಿ ಮಂಜುನಾಥ್, ವೈಎ ನಾರಾಯಣಸ್ವಾಮಿ, ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಸಚಿವೆ ಲೀಲಾವತಿ ಆರ್, ಪ್ರಸಾದ್, ಎಂಎಸ್ಡಿ ಏಂಚರ ಗೋವಿಂದರಾಜು, ತೂಪಲ್ಲಿ ಚೌಡರೆಡ್ಡಿ, ಶಾಸಕ ವೆಂಕಟಶಿವಾರೆಡ್ಡಿ, ಒಕ್ಕಲೇರಿ ರಾಮು, ತಾಲೂಕು ಬಿಜೆಪಿ ಅಧ್ಯಕ್ಷ ಬಿಬಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು,
ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ರಾತ್ರಿ ಪಾಳಿ ಕೆಲಸ ಮುಗಿಸಿ ಮನೆಯತ್ತ ಬರುತ್ತಿದ್ದ ಕಾರ್ಮಿಕರನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಸುಲಿಗೆ ಯತ್ನ ನಡೆಸಿದ್ದಾರೆ. ಆತನ ಬಳಿ ಬೆಲೆ ಬಾಳುವ ವಸ್ತುಗಳು ಸಿಗದ ಹಿನ್ನೆಲೆ ಲಾಂಗ್ನಿಂದ ಹಲ್ಲೆ ನಡೆಸಿ ಬರಿಗೈಯಲ್ಲಿ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಮುಂಜಾನೆ 5:30 ಸಮಯದಲ್ಲಿ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿದ್ದ ಕಾರ್ಮಿಕನನ್ನು ತಡೆದು ಸುಲಿಗೆ ಯತ್ನ ಮಾಡಿರುವ ದುಷ್ಕರ್ಮಿಗಳು ಆತನ ಬಳಿ ಯಾವುದೇ ಬೆಲೆ ಬಾಳುವ ವಸ್ತುಗಳು ಸಿಗದ ಹಿನ್ನೆಲೆಯಲ್ಲಿ ಲಾಂಗ್ನಿಂದ ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ನಡೆದಿದ್ದು, ದುಷ್ಕರ್ಮಿಗಳು ನಡೆಸಿದ ಲಾಂಗ್ ದಾಳಿಯಲ್ಲಿ ಕಾರ್ಮಿಕ ನರೇಂದ್ರ ಕುಮಾರ್ ವರ್ಮಾ ತಲೆಗೆ ಗಾಯವಾಗಿದೆ. ಐನ್ಸ್ ನೈಟ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ನರೇಂದ್ರ ಕುಮಾರ್ ವರ್ಮಾ ರಾತ್ರಿ ಪಾಳಿಯ ಕೆಲಸ ಮುಗಿಸಿ ಮುಂಜಾನೆ 5:30 ಸಮಯದಲ್ಲಿ ಮನೆಗೆ ಹಿಂದಿರುಗುತ್ತಿದ್ದರು. ಈ ವೇಳೆ ಕಾರಿನಲ್ಲಿ ಬಂದ 4 ಅಪರಿಚಿತರು ವಿಳಾಸ ಕೇಳುವ ನೆಪದಲ್ಲಿ ಸುಲಿಗೆ ಮಾಡಲು ಯತ್ನಿಸಿದ್ದಾರೆ. ಮೊಬೈಲ್ ಕೊಡುವಂತೆ ಪೀಡಿಸಿದ್ದಾರೆ. ಮೊಬೈಲ್ ಕೊಡದ ಹಿನ್ನೆಲೆ ಲಾಂಗ್ನಿಂದ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾದರು ಎಂದು ನರೇಂದ್ರ ಕುಮಾರ್ ವರ್ಮಾ ಹೇಳಿದ್ದಾರೆ. ಬಂಬೇರಿಂಗ್ ಪರ್ಲ ಗುಲ್ಬರ್ಗ ಪಕ್ಕದ 4 ಜನ ಗಾಡಿಯಿಂದ ಬಂದು ಅಡ್ರೆಸ್ ಕೇಳಿದ್ಮೇಲೆ ನಾನು ಅಡ್ರೆಸ್ ಹೇಳ್ತೀನಿ, ಸ್ವಲ್ಪ ಮುಂದೆ ಹೋಗಿ ರೈಲ್ವೆ ಸ್ಟೇಷನ್ ಕಳಿಸ್ಬೇಕು. ನಾನು 4 ಹೋಗ್ಬಿಟ್ಟು ನಮಗೆ ಸರಿಯಾಗಿ ಬೇನಲ್ಲಿ ಹೊಡೆದ್ಬಿಟ್ಟು ಆಮೇಲೆ ಲಾಂಗ್ನಿಂದ ಇಲ್ಲಿ ಹೊಡೆದಿದ್ದಾರೆ. ಇಲ್ಲಿ ಕಟ್ಟಾಗುತ್ತೆ. ಮೊಬೈಲ್ ಕೊಡು ಅಂದರೆ ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ, ಇದು ಕೀಪ್ಯಾಡ್ ಇರೋದಕ್ಕೆ ಬಿಟ್ಟು ಹೋಗಿದ್ದಾರೆ. ಈ ಕುರಿತಂತೆ ಮಾತನಾಡಿದ ಹೋರಾಟಗಾರ ಚಿದಾನಂದ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಹೊಂದಿದೆ, ಆದರೆ ಮೂಲ ಸೌಕರ್ಯಗಳು ಕೈಗಾರಿಕಾ ಪ್ರದೇಶದಲ್ಲಿ ಇಲ್ಲ. ಸರಿಯಾದ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ, ಸಿಸಿ ಕ್ಯಾಮೆರಾಗಳಿಲ್ಲ. ಬೃಹತ್ ಕೈಗಾರಿಕೆಗಳನ್ನು ಹೊಂದಿರುವ ಈ ಪ್ರದೇಶ ಕನಿಷ್ಠ ಸೌಲಭ್ಯ ಒದಗಿಸಲು ವಿಫಲವಾಗಿದೆ. ಸಾವಿರಾರು ಕಾರ್ಮಿಕರು ಹೊರ ರಾಜ್ಯಗಳಿಂದ ಬಂದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶ ಏನಿದೆ ತುಂಬ ಬೆಳೆದಿರೋಂಥ ಪ್ರದೇಶ, ಆದರೆ ಮೂಲ ಸೌಕರ್ಯಗಳೇನೇನಿದಾವೆ ಅಂತ ನೋಡಿದ್ರೆ ಅಲ್ಲಿ ಬೀದಿ ದೀಪಗಳಿಲ್ಲ, CC ಕ್ಯಾಮ್ರಾಗಳಿಲ್ಲ,
ಇನ್ನೂ ತುಂಬ ತೊಂದರೆಗಳಲ್ಲಿ ಇವಾಗೂ ಇದೆ. ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ಎಲ್ಲ ಇದ್ದಾವೆ. ಇಂಥ ಮೂಲ ಸೌಕರ್ಯಗಳನ್ನಾದರೂ ಒದಗಿಸುವಂಥದ್ದು ತುಂಬ ಮುಖ್ಯ. ಯಾಕೆಂದರೆ ಸಾವಿರಾರು ಜನ ಫ್ಯಾಕ್ಟ್ರಿಗಳಿಗೆ ಬರ್ತಾರೆ, ಪಾಪ ಎಲ್ಲೆಲ್ಲಿಂದನೋ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡೋವಂಥ ಕಾರ್ಮಿಕರಿದ್ದಾರೆ ಅಲ್ಲಿ. ಇಂಥ ಕಾರ್ಮಿಕರಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಬಂದು ಕೆಲಸದಿಂದ ಮುಗಿಸ್ಕೊಂಡು ಧೈರ್ಯವಾಗಿ ಮನೆಗೆ ಹೋಗೋಕ್ಕೂ ಆಗಲ್ಲ ಅನ್ನೋವಂಥ ಪರಿಸ್ಥಿತಿ ಬಂದಿರೋದು ಶೋಚನೀಯ ಅನಿಸುತ್ತೆ. ಮುಖ್ಯವಾಗಿ ಏನು ಅಂತಂದರೆ ಅಲ್ಲಿರೋವಂಥ ಎಲ್ಲ ಕಾರ್ಮಿಕರಿಗೂ ಒಂದು ಧೈರ್ಯ ಬರಬೇಕು. ಮುಖ್ಯವಾಗಿ ಏನು ಅಂತಂದರೆ ಅಲ್ಲಿ ಪೊಲೀಸ್ ಬೀಟ್ ವ್ಯವಸ್ಥೆ ಇರ್ಬೋದು, ಮತ್ತು ಸೇಫ್ಟಿ ಪ್ರಿಕಾಷನ್. ಲೋಕಸಭಾ ಚುನಾವಣೆ ಸಂದರ್ಭವನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸಿನ ಅನುದಾನದಲ್ಲಿ ಯಾವುದೇ ಟೆಂಡರ್ ಕರೆಯದೆ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಹಣ ವಂಚಿಸಿ ಬರೋಬ್ಬರಿ 4 ಅಂಗಡಿ ಮಳಿಗೆಗಳನ್ನು ಕಾನೂನು ಬಾಹಿರವಾಗಿ ನಿರ್ಮಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕಿನ ಓಲಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಧರ್ ಮತ್ತು ಜಿಲ್ಲಾ ಪಂಚಾಯಿತಿ ಎಂಜಿನಿಯರ್ ಈರಯ್ಯ 20 ಲಕ್ಷ ಮೊತ್ತದ ಕಾಮಗಾರಿಗೆ ಯಾವುದೇ ಟೆಂಡರ್ ಕರೆಯದೆ ಸರ್ಕಾರದ ಬೊಕ್ಕಸಕ್ಕೆ ಪಂಗನಾಮ ಹಾಕಿ ಕಾಮಗಾರಿ ನಿರ್ಮಾಣ ಮಾಡುತ್ತಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆಯ ನಿಯಮದ ಪ್ರಕಾರ 5 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ಹಣವನ್ನು ಕಾಮಗಾರಿಗಳಿಗೆ ಬಳಕೆ ಮಾಡಬೇಕಾದರೆ ಕಡ್ಡಾಯವಾಗಿ ಟೆಂಡರ್ ಕರೆಯಲೇಬೇಕು. ಸರ್ಕಾರಕ್ಕೆ ಇಂತಿಷ್ಟು ಎಂದು ಟೆಂಡರ್ ಆದ ಬಳಿಕ ತೆರಿಗೆ ಹಣ ಪಾವತಿಸಬೇಕು. ಆದರೆ ಹಣದ ಆಸೆ ಎಂಜಿನಿಯರ್ ಈರಯ್ಯ ಮತ್ತು ಪಿಡಿಒ ಶ್ರೀಧರ್ ಎಂಬುವವರು ಅಹಲ್ಯ ಗ್ರಾಮದ ಗುತ್ತಿಗೆದಾರ ಸೋಮಣ್ಣ ಎಂಬುವವರಿಗೆ ಅನಧಿಕೃತವಾಗಿ ಕಾಮಗಾರಿ ನಿರ್ಮಾಣ ಮಾಡಲು ಆದೇಶ ಮಾಡಿದ್ದಾರೆ. ಈಗಾಗಲೇ ಕಾಮಗಾರಿ ಕಾನೂನು ಬಾಹಿರವಾಗಿ ಅರ್ಧಕ್ಕೆ ಬಂದು ನಿಂತಿದೆ. ಆರ್ಟಿಐ ಕಾರ್ಯಕರ್ತ ಚಂದ್ರು ಈ ಸಂಬಂಧ ಮಾತನಾಡಿ, ಟೆಂಡರ್ ಇಲ್ಲದೆ 20 ಲಕ್ಷ ಮೊತ್ತದ ಅಂಗಡಿ ಮಳಿಗೆ ಕಾಮಗಾರಿ ಹೇಗೆ ನಡೆಯುತ್ತಿದೆ ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಅಧಿಕಾರಿಗಳು ಸರ್ಕಾರದ ಬೊಕ್ಕಸಕ್ಕೆ ಟೋಪಿ ಹಾಕಿ ಕಾಮಗಾರಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತೇನೆಂದರೆ ಲೋಕಸಭೆ ಚುನಾವಣೆಯ ನೀತಿ ಸಮಿತಿಯನ್ನು ಸಡ್ಡು ಹೊಡೆದ ಉಳ್ಳಳ್ಳಿ ಪಿಡಿಒ ಮತ್ತು ಪಂಚಾಯತ್ ಇಂಜಿನಿಯರ್ ಅಧಿಕಾರಿಗಳು ಸರ್ಕಾರದ ಬೊಕ್ಕಸಕ್ಕೆ ಟೋಪಿ ಹಾಕಿದ ಟೆಂಡರ್ ಇಲ್ಲದೆ ನಡೀತಿದೆ 20 ಲಕ್ಷದ ಅನುದಾನ 5 ಅಂಗಡಿ ಮಳಿಗೆಗಳು. ಲೋಕಸಭೆ ಚುನಾವಣೆ ಸಂದರ್ಭವನ್ನು ಇದನ್ನು ದುರುಪಯೋಗಪಡಿಸಿಕೊಂಡು 15ನೇ ಹಣಕಾಸಿನ ಅನುದಾನವನ್ನು ಟೆಂಡರ್ ಪ್ರಕ್ರಿಯೆ ನಡೆಯದೆ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಯಾವುದೇ ಟೆಂಡರ್ ನಡಿಬೇಕಾದರೂ 5 ಲಕ್ಷ ಮೇಲ್ಪಟ್ಟು ಟೆಂಡರ್ ಆಗಬೇಕು. ಇಲ್ಲಿ ಯಾವುದೇ ರೀತಿಯಾದ ಟೆಂಡರ್ ಪ್ರಕ್ರಿಯೆ ನಡೆಯದೆ ಸರ್ಕಾರದ ಬೊಕ್ಕಸಕ್ಕೆ ಟೋಪಿ ಹಾಕುತ್ತಿರುವ ಉಳ್ಳಳ್ಳಿಯ ಪಿಡಿಒ ಶ್ರೀಧರ್ ಹಾಗೂ ಪಂಚಾಯಿತಿಯ ಇಂಜಿನಿಯರ್ ಈರಯ್ಯ ಹಾಗೂ ಗುತ್ತಿಗೆ ನೌಕರರಾದ ಅಹಲ್ಯ ಸೋಮಣ್ಣನವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದೇನಾರು ಮಳಿಗೆ ಏನಾರು ಇದೇ ರೀತಿಯಾದ ಮುಂದುವರೆದರೆ ನಾವು ಹಲವಾರು ಸಂಘಟನೆಗಳನ್ನು ಸೇರಿಕೊಂಡು ಪ್ರತಿಭಟನೆ ಮಾಡಲು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ಬ್ರಹ್ಮರಥೋತ್ಸವ ಮುಂದೆ ವಿವಿಧ ಕಲಾ ತಂಡಗಳಿಂದ ಮಂಗಳವಾದ್ಯ ಹಮ್ಮಿಕೊಳ್ಳಲಾಗಿತ್ತು. ಹರಕೆ ಹೊತ್ತ ಭಕ್ತರು ದೇವರಲ್ಲಿ ಪ್ರಾರ್ಥಿಸಿ ರಥಕ್ಕೆ ಬಾಳೆಹಣ್ಣು ಮತ್ತು ದಾವನವನ್ನು ಎಸೆದು ಸಂಭ್ರಮಿಸಿದರು. ಪೊಲೀಸ್ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವದಲ್ಲಿ ದೂರದ ಊರುಗಳಿಂದ ಟ್ರಾಕ್ಟರ್, ಎತ್ತಿನ ಗಾಡಿಗಳಲ್ಲಿ ಬಂದು ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿರುವುದು ವಾಡಿಕೆ. ಬ್ರಹ್ಮರಥೋತ್ಸವ ರಥ ಬೀದಿಗಳಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ದೇವಾಲಯದ ಮೂಲೆಗಳಲ್ಲಿ ಗರುಡ ಪಕ್ಷಿ ದರ್ಶನವಾಗುವುದು ಇಲ್ಲಿನ ವಿಶೇಷ. ಇಂದು ಗರುಡ ಪಕ್ಷಿ ದರ್ಶನ ನೀಡಿದೆ ಹಾಗೂ ರಥ ಮೂಲೆಯಲ್ಲಿ ಬಂದು ಸೇರಿದಾಗ ಮಳೆ ಆರಂಭವಾದದ್ದು ಇಂದಿನ ವಿಶೇಷ.
ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಸೆಲ್ವಮಣಿ, ಪಿಡಿಒ ಹರೀಂದ್ರ ಗೋಪಾಲ್, ಮಾಜಿ ವ್ಯವಸ್ಥಾಪಕ ಸಮಿತಿ ಸದಸ್ಯ ಟಿಆರ್ ವೆಂಕಟೇಶ ಗೌಡ, ಶ್ರೀನಾಥ್, ಸುರೇಶ್ ಬಾಬು, ಬ್ರಹ್ಮ ರಥೋತ್ಸವ ಸೇವಾಕರ್ತ ಕಲಿಕೇರಿ ವೆಂಕಟೇಶ್ ಗೌಡ, ಅಶ್ವತ್ಥನಾರಾಯಣ ಗೌಡ, ಎನ್ ಸಿದ್ದಾರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ. ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ. ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ. ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ. ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು. ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ. ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ. ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ. 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನಿಮ್ಮನ್ನು ನೋಡಿ ಮತ ಹಾಕುವುದಿಲ್ಲ, ದುಡ್ಡು ಕೊಟ್ಟರೆ ಮತ ಹಾಕುತ್ತಾರೆ ಎಂದು ಶಾಸಕ ದರ್ಪ ತೋರಿದ್ದಾರೆ. ಮತದಾರರು ಎಂತಹವರಿಗೆ ದರ್ಪದ ಮಾತುಗಳಿಗೆ ಈ ಸಾರಿ ಉತ್ತರ ನೀಡಬೇಕಾಗಿದೆ. ಇಷ್ಟು ದಿನ ಬಿಜೆಪಿ ಕಾರ್ಯಕರ್ತರು ಕಮಲದ ಚಿಹ್ನೆಗೆ ಮತ ಹಾಕುತ್ತಿದ್ದರು. ಆದರೆ ಈ ಬಾರಿ ಕಮಲದ ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಗುರುತಿಗೆ ಮತ ಹಾಕಿ ಅರಸೀಕೆರೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಮತ ಅಂತರದಲ್ಲಿ ಗೆಲ್ಲಿಸುವಂತೆ ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿದರು. ಅರಸೀಕೆರೆ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯ ಮುಂಭಾಗದಿಂದ ಬಿಎಚ್ ರಸ್ತೆ ಮಾರ್ಗವಾಗಿ ನೂರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ನಡೆಸಿ ಅವರು ಮತಯಾಚನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣಗೌಡ, ಮಾಜಿ ಸಚಿವ ಸಿಟಿ ರವಿ, ಎನ್ಆರ್ ಸಂತೋಷ್ ಮತ್ತಿತರರು ಹಾಜರಿದ್ದರು. ಸೋಲಿನ ಭೀತಿಯಿಂದ ಇಲ್ಲ ಸಲ್ಲದ ಹೇಳಿಕೆ ಕೊಡುತ್ತಿರುವ ಕೇಂದ್ರ ಸಚಿವ ಭಗವಂತ ಖೂಬಾ ಬೀದರ್ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ 1200 ಕೋಟಿ ಬಂದಿದೆ ಅಂತ ಸುಳ್ಳು ಹೇಳಿದ್ದಾರೆ ಎಂದು ಸಚಿವ ಈಶ್ವರ ಖಂಡ್ರೆ ಆರೋಪಿಸಿದರು. ಬೀದರ್ ಜಿಲ್ಲೆಯಲ್ಲಿ ಬೆಳೆ ವಿಮೆ ಹೆಸರಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹೆಸರಿನಲ್ಲಿ ಕಳೆದ 1 ವರ್ಷದಲ್ಲಿ ಬೆಳೆ ವಿಮೆ ಕಂಪನಿಗಳಿಗೆ 650 ಕೋಟಿ ಲಾಭವಾಗಿದೆ. ಅರ್ಜಿ ಹಾಕಿ ಗುತ್ತಿಗೆ ಪಡೆದು ಅವರಿಗೆ ಪರೋಕ್ಷವಾಗಿ ಬೆಳೆ ವಿಮೆ ಕಂಪನಿಗಳಿಗೆ ನೆರವಾಗಲು ಮಾರ್ಗಸೂಚಿ ತಯಾರು ಮಾಡಿದ್ದಾರೆ ಎಂದು ಅವರು ಕಿಡಿಕಾರಿದರು. ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವ ಸಚಿವ ಭಗವಂತ ಖೂಬಾ ತಮ್ಮ ಸಹೋದರನ ಮಂಜ್ರಾ ಕಂಪನಿ ಹೆಸರಿನಲ್ಲಿ 96 ಜನರಿಗೆ ಕೆಲಸ ಕೊಡಿಸಿ ಅವರಿಗೆ ಕೇವಲ 5 ರಿಂದ 5,000 ಹಣ ಕೊಟ್ಟ ಅವರನ್ನು ಲೂಟಿ ಮಾಡಿಲ್ವಾ? ಅವರ ವಿರುದ್ಧ ಕಾರ್ಮಿಕ ಇಲಾಖೆ ನೋಟಿಸ್ ನೀಡಿದ್ದು ಮರೆತರ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಚಿಂತಾಮಣಿ ನಗರಸಭಾ ಸದಸ್ಯರು ನಗರದ ಎಲ್ಲೆಡೆ ಮನೆ ಮನೆಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 7ರಲ್ಲಿ ನಗರಸಭಾ ಸದಸ್ಯ ಜಗನ್ನಾಥ್ ನೇತೃತ್ವದಲ್ಲಿ ವಾರ್ಡಿನ ನಿವಾಸಿಗಳು ಸೇರಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದರು. ನಗರಸಭಾ ಸದಸ್ಯ ಜಗನ್ನಾಥ್ ಮಾತನಾಡಿ, ಸಚಿವ ಎಂಸಿ ಸುಧಾಕರ್ ಕ್ಷೇತ್ರ ಅಭಿವೃದ್ಧಿಪಡಿಸಲು 450 ಕೋಟಿ ಅನುದಾನ ಬಿಡುಗಡೆಗೆ ಅನುಮೋದನೆಗೊಂಡಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶ ಅಭಿವೃದ್ಧಿಪಡಿಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಶೀಲರಾದರೆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಪಡಿಸಲು ಅನುಕೂಲವಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ನಿವೃತ್ತ ಅಧಿಕಾರಿ ನರಸಿಂಹರೆಡ್ಡಿ, ಸವಿತಾ ಸಮಾಜದ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಮಡಿವಾಳ ಸಂಘದ ಗೌರವಾಧ್ಯಕ್ಷ ನಾರಾಯಣಸ್ವಾಮೀಜಿ, ಇ ಜಯರಾಮರೆಡ್ಡಿ, ಗೋವಿಂದ ರೆಡ್ಡಿ, ಟ್ರ್ಯಾಕ್ಟರ್ ರವಿ, ಉಮಾಪತಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಮೇನಿಯಾ. ಕೋಲಾರ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದ ಹಾಲಿ ಮಾಜಿ ಪ್ರಧಾನಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಂದ ಖಡಕ್ ಮಾತು. ರಾಜ್ಯದ 28 ಕ್ಷೇತ್ರ ಕೊಡುಗೆ ನೀಡುವ ಭರವಸೆ. ನಿಜವಾದ ಜೆಡಿಎಸ್ ಕಾರ್ಯಕರ್ತರು ಸುಧಾಕರ್ಗೆ ಮತ ನೀಡಲು ಕರೆ. ಚಿಕ್ಕಬಳ್ಳಾಪುರದಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತ. ಮಾಡಿದ ಸಾಲಕ್ಕೆ ಬರೆ ಹಾಕಿಸಿಕೊಂಡು ಆಸ್ಪತ್ರೆ ಸೇರಿದ ಬಡಪಾಯಿ. ಕ್ರಮಕ್ಕೆ ಜೀವಿಕಾ ಆಗ್ರಹ. ಮಾಲೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪ್ರಚಾರ. ಮಲೇಶ್ ಬಾಬು ಪರ ಮತಯಾಚನೆ. ಮುನಿಸ್ವಾಮಿ ತ್ಯಾಗಕ್ಕೆ ಶಹಬಾಷ್ ಗಿರಿ ನೀಡಿದ ಮಾಜಿ ಪ್ರಧಾನಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್. ಇದು ನಿಮ್ಮ ಜೊತೆಗಾರ.